ಪುರಾಣಗಳಿಂದ ಸಮಾಜ ಪರಿವರ್ತನೆ ಜೊತೆಗೆ ಉತ್ತಮ ಸಂಸ್ಕಾರ ಬೆಳೆಯುತ್ತದೆ. ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಶ್ರೀ ಕ್ಷೇತ್ರ ರೇವಗಿ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತ 1 ತಿಂಗಳ ಪರ್ಯಂತ ವಿಶ್ವಜ್ಯೋತಿ ವಿಶ್ವಾರಾಧ್ಯರ ಪುರಾಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಹೀರಾಬಾದ್ ಮಲ್ಲಯ್ಯಗಿರಿ ಹಾಗೂ ದೇಗಲಮಡಿ ಆಶ್ರಮದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡು ಮಾತನಾಡಿ, ಈಗಿನ ಮನುಷ್ಯರು ಆಸ್ತಿಗಾಗಿ ಬರುತ್ತಿದ್ದಾರೆ. ಮನುಷ್ಯರು ಹೊಲ ಮನೆ ಮಾರಿಕೊಂಡು ಸಿಟಿಗೆ ಸೇರುತ್ತಿದ್ದಾರೆ. ಆದರೆ ಈಗಿನ ಮನುಷ್ಯರು ಯಾರು ಹಳ್ಳಿಯಲ್ಲಿ ವಾಸವಾಗಿದ್ದು ತನ್ನ ಹೊಲದಲ್ಲಿ ದುಡಿಮೆಯನ್ನ ಮಾಡುತ್ತಿದ್ದು ನೆಮ್ಮದಿಯಾಗಿ ಇದ್ದಾರೆ. ಕೆಲವರು ಹಳ್ಳಿಯಲ್ಲಿ ಹೊಲಗಳನ್ನು ಮಾರಿ ಸಿಟಿಯಲ್ಲಿ ಸೇರಿಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೋಗಿ ಅವರಿಗೆ ಸುಖ ನೆಮ್ಮದಿ ಇಲ್ಲದಂತಾಗಿದೆ. ಯಾಕೆಂದ್ರೆ ಸಿಟಿಯಲ್ಲಿ ಪಕ್ಕದ ಮನೆಯವರು ಪಕ್ಕದಲ್ಲಿದ್ರೂ ಕೂಡ ಯಾರು ಏನು ಎನ್ನುತ್ತಾ ಇರುತ್ತಾರೆ. ಆದರೆ ಹಳ್ಳಿಯಲ್ಲಿದ್ದರೆ ನಮಗೆ ಒಂದು ಹೊತ್ತು ಊಟವಿಲ್ಲಂದರೂ ಕೂಡ ಪಕ್ಕದ ಮನೆಯವರು ನಮಗೆ ಒಂದು ಹೊತ್ತು ಊಟ ನೀಡುತ್ತಾರೆ. ಅದೇ ಸಿಟಿಯಲ್ಲಿ ಆಗೋದಿಲ್ಲ. ಅದಕ್ಕಾಗಿ ಎಲ್ಲರೂ ಮನುಷ್ಯರು ಮುಂಬರುವ ದಿನಗಳಲ್ಲಿ ತಮ್ಮ ತಮ್ಮ ಊರಿನಲ್ಲಿ ದುಶ್ಚಟಕ್ಕೆ ಹಾಳಾಗದೆ ತಮ್ಮ ಹೊಲವನ್ನ ಉಳುಮೆ ಮಾಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ನೀಡಿ ಮಕ್ಕಳಿಗೆ ಸಂಸ್ಕಾರವನ್ನ ನೀಡಬೇಕೆಂದರು. ಮತ್ತು ಮನುಷ್ಯಗೆ ಶಾಂತಿ ಸಿಗಬೇಕಾದರೆ ಮನುಷ್ಯ 100 ರೂಪಾಯಿ ಗಳಿಸಿದ್ರೆ ಅದರಲ್ಲಿ 10 ರೂಪಾಯಿ ದಾನ ಧರ್ಮವನ್ನ ಮಾಡಿದರೆ ಮಾತ್ರ ಮನುಷ್ಯನಿಗೆ ನೆಮ್ಮದಿ ಸುಖ ದೊರೆಯುತ್ತದೆ. ಅದು ಇಂದಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಜೊತೆಗೆ ಸಂಸ್ಕಾರವೂ ಕೂಡ ಬಹಳ ಅಗತ್ಯವಾಗಿದ್ದು ಎಲ್ಲ ತಾಯಿ ತಂದೆಯರು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಮತ್ತು ಉತ್ತಮ ಅಭ್ಯಾಸವನ್ನ ಒದಗಿಸಿ ಒಳ್ಳೆಯ ಪ್ರಜ್ಞೆಗಳನ್ನ ಮಾಡಬೇಕೆಂದು ಶ್ರೀಗಳು ನುಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನ ಆಡಳಿತ ಅಧಿಕಾರಿ ಪ್ರಭುರೆಡ್ಡಿ, ಸಹಾಯಕ ಆಯುಕ್ತಕರು ಸೇಡಂ, ದೇವಸ್ಥಾನದ ಕಾರ್ಯದರ್ಶಿ ಸದಾಶಿವ ವಗ್ಗೆ, ವೀರಣ್ಣ ಗಂಗಣಿ ರಟಕಲ್, ಸಂಜೀವ್ ಕುಮಾರ್ ಪಾಟೀಲ್ ಚಿಂಚೋಳಿ, ಪುರಾಣಿಕರಾದ ಮಹಾಲಿಂಗಯ್ಯ ಶಾಸ್ತ್ರಿ ಪಡಗದಹಳ್ಳಿ, ಮಾದೇವಯ್ಯ ಎಂಪಳ್ಳಿ, ಶಿವಕುಮಾರ್ ಸ್ವಾಮಿ ಉಡುಮ್ನಳ್ಳಿ, ಅರ್ಚಕರಾದ ಓಂಕಾರ್ ಮಠಪತಿ ರೇವಗಿ, ಪವನ್ ಪಾಟೀಲ್ ಹುಡ್ದಳ್ಳಿ, ಶರಣಪ್ಪ ಡೆಂಗಿ, ಗುಂಡಪ್ಪ ಉಪ್ಪಾರ್ ಹುಳಗೇರ, ಜಯಂತ್ ಭೈರಪ್ಪ ರಟಕಲ್ ಸೇರಿದಂತೆ ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವೀರಣ್ಣ ಗಂಗಾಣಿ ನಿರೂಪಿಸಿದ್ರು. ವರದಿ ಚಂದ್ರಶೇಖರ್ ಆರ್ ಪಾಟೀಲ್. ಇದು ರೇಟ್ 5 ಲಕ್ಷ ರೂಪಾಯಿ. ಇದು ಹಂತವ್ರು ಕೊಟ್ಟಿದ್ದೆ. ಇದ್ರೊಳಗೆ ಇಲ್ಲಂದ್ರೆ 1,000 ಪುಸ್ತಕ ಇರ್ತವೆ. ನಾನು ನಿಮ್ಗೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಜೀವನದಾಗ ಯಾವ ಮನುಷ್ಯ ಸ್ಟಡಿ ಮಾಡ್ತಾನೋ, ಯಾರು ಚಲೋ ಚಲೋ ಪುಸ್ತಕ ಓದ್ತಾನೋ ಅವ್ರ ಹೆಸರು ಅಮರ ಆಗ್ತದ, ದೊಡ್ಡವ್ರಾಗ್ತಾರ. ಯಾವ ಮೊಬೈಲ್ ನೋಡ್ತಾನ ಜಾಸ್ತಿ ಒಂದಿನ ಇಜ್ಜತ್ ಆಗ್ತಾನೆ. ಯಾವ ಮೆಸೇಜ್ ಬರ್ಕೋತ ಕೊಡ್ತಾನೋ ಒಂದಿನ ಅವ್ನ ಮೆಸೇಜ್ ಹೇಳಾಯ್ತದ. ಯಾವ ದೇವರ ಹಾಡಗಳು ಬರೀತಾನೋ ಅವ್ರ ಕೀರ್ತಿ ಅಮರ ಆಗ್ತದ. ಜಗತ್ತ ಇದೇ ಅದಕ್ಕೆ ಬರಲೇ ಇದಕ್ಕೆ ಬರಲಿ. ಈಗ ಏನು ಬರೀತೀವಿ ನೋಡಿ. ನನ್ನ ಬಿಟ್ಟು ನೀ ಎಲ್ಲಿ ಹೋದಿ, ನಮ್ಮ ಲೈನ್ ನನ್ನ ಬಿಟ್ಟು ನೀ ಎಲ್ಲಿ